ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜೊತೆ ರಾಜ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವಾಗ ಏನು ಪಿಕ್ಚರ್ಸ್ ತೋರಿಸ್ತಾ ಇದ್ದೀನಲ್ಲ, ಅದು ನಮ್ಮ ಮೊದಲನೇ ಅಂಗಡಿ ಹೇಗಿತ್ತು ಅಂತ. ಸೊ ನೆಕ್ಸ್ಟ್ ವಿಡಿಯೋ ಬಂದು ನಮ್ಮ ಅದು ಹಿಂಗೆ ಹೇಳೋದು ಅಂತ ಗೊತ್ತಾಗ್ತಾಯಿಲ್ಲ ಗೈಸ್. ಅದು ಸುಟ್ಟಿದ್ದು ಈ ಥರ ಇತ್ತು ಗೈಸ್. ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಸೊ ಇದು ಯಾಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ನಿಮಗೆ ಪಿನ್ ಟು ಪಿನ್ ಹೇಳ್ಕೊಡ್ತೀನಿ ಏನಾಯಿತು, ಇವಾಗ ಹೀಗಾಗಿದೆ, ಸೊ ಯಾವಾಗ ಓಪನ್ ಅನ್ನೋದನ್ನ ನಿಮ್ಮನ್ನ ಎಲ್ಲರನ್ನೂ ಹಾರ್ಟ್ಲಿ ವೆಲ್ಕಮ್ ಮಾಡೋಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಗೈಸ್. ಸೊ ಫಸ್ಟು ನೋಡಿ, ಈ ಥರ ಸುಟ್ಟೋಗಿ ಏನು ಅಂದರೆ ಏನೂ ಇರಲಿಲ್ಲ ನಮಗೆ ಅಂಗಡಿದು. ಈ ಥರ ಆಗಿತ್ತು ನೋಡಿ ಗೈಸ್. ನೈಟು ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ನಾನು ಇರಲಿಲ್ಲ, ಅಮ್ಮನ ಮನೇಲಿದ್ದೆ. ಸೊ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ, ನಮ್ಮ ಮನೆ ಸುತ್ತಮುತ್ತ ಇರೋರು. ಸೊ ಥ್ಯಾಂಕ್ ಯು, ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ಹೇಳಬೇಕು ಗೈಸ್. ಅಷ್ಟೊತ್ತಿಗೆ ಬಂದು ಮಾಡಿಕೊಟ್ಟಿದ್ದಾರೆ. ಮತ್ತು ಫೈರ್ ಇಂಜಿನ್ ಅವ್ರು ಬಂದಿದ್ದು. ಸೊ ಮೇನ್ಲಿ ಹೇಳ್ಬೇಕಂದ್ರೆ ಪುಟ್ಟಿ ಆಂಟಿ ಮತ್ತು ಅವ್ರ ಹಸ್ಬೆಂಡು ಸುರೇಶ್ ಮಾಮ, ಮೇದಪ್ಪ ಮಾಸ್ಟ್ರು ಮನೆ ಎಲ್ಲರೂ ಮಾಡಿಕೊಟ್ಟಿದ್ದಾರೆ. ಸೊ ಎಲ್ರಿಗೂ ತುಂಬ ಥ್ಯಾಂಕ್ ಯು ಗೈಸ್. ನಿಮ್ಗೆ ಯಾವಾಗಲೂ ಚಿರಋಣಿ ಆಗಿರ್ತೀವಿ. ಸೊ ಎಲ್ಲ ಆದಮೇಲೆ ಫೈರ್ ಇಂಜಿನ್ ಅವ್ರು ಬಂದಿದ್ದು ಅಂತೆ. ಸೊ ವಿಡಿಯೋ ನಾನು ನೋಡಿದೆ, ನೀವು ನೋಡಿ ನಿಮಗೂ. ಸೊ ಅದಕ್ಕೇನು ನಾನು ಏನೇನಾಗಿತ್ತು ಎಲ್ಲ ನಿಮಗೆ ಕೊನೆಗೆ ಹೇಳೋಣ ಅಂತ ನಾನು ಏನು ಅಪ್ಡೇಟ್ಸ್ ಕೊಟ್ಟಿರಲಿಲ್ಲ. ನನ್ನ ವಾಯ್ಸ್ ಬೇರೆ ಕೆಟ್ಟೋಗಿದೆ ಗೈಸ್. ಮದುವೆ ಇತ್ತು ಅಕ್ಕಂದು, ಸೊ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ನಾನು ನಿಮ್ಮನ್ನ ವೆಲ್ಕಮ್ ಮಾಡಬೇಕಾಗಿರೋದ್ರಿಂದ ಇವಾಗಲೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಫ್ರೀ ಇಲ್ದಿರೋ ಟೈಮಲ್ಲಿ ನಿಮಗೋಸ್ಕರ ಫ್ರೀ ಮಾಡಿಕೊಂಡು ಈ ವಿಡಿಯೋನ ಎಡಿಟ್ ಮಾಡ್ತಾಯಿದ್ದೀನಿ ಗೈಸ್. ಗೈಸ್, ನಂಗೆ ಗೊತ್ತಿಲ್ಲ ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಒಂಥರ ಖುಷಿ ಇದೆ ಗೈಸ್, ಮತ್ತು ಬೇಜಾರಿದೆ, ಎಲ್ಲ ಮಿಕ್ಸಪ್ ಆಗಿದೆ ಗೈಸ್. ಸೊ ಇವಾಗಂತೂ ಖುಷಿ ಇದೆ, ಎಲ್ಲ ಚೆನ್ನಾಗಿ ನಡೆದು ನಾವು ಮಾಡ್ಕೊಂಡಿರೋ ಕಮಿಟ್ಮೆಂಟ್ಸಿಗೆ ಹೆಲ್ಪ್ ಆಗೋ ಥರ ಆಗಲಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊತೀನಿ. ಸೊ ಗೈಸ್, ಎಲ್ಲರಿಗೂ ಅಕ್ಟೋಬರ್ 2ಗೆ ನಾವು ಶಾಪ್ ಓಪನ್ ಮಾಡ್ತಾಯಿದ್ದೀವಿ. ಸೊ ಹೋಗಿದೆ ಅಲ್ಲ ಮಣಿ, ಸಖತ್ ಹುಳ ಬಂದುಬಿಟ್ಟಿದೆ ಅಲ್ಲ, ಸಖತ್ ಸ್ಮೆಲ್ಲೆಲ್ಲ ಬಂದುಬಿಟ್ಟಿದೆ, ಮೊಟ್ಟೆದು ಹುಳ ಎಲ್ಲ ಆಗಿಬಿಟ್ಟಿದೆ. ಅದಕ್ಕಾಗಿ ನೋಡಿ ಇಲ್ಲಿ ಚಿಟ್ಟೆ ಗಿಟ್ಟೆ ಏನೇನೋ ತುಂಬ್ಕೊಬಿಟ್ಟಿದೆ. ಅದಕ್ಕಾಗಿ ಅಂಗಡಿನ ಕ್ಲೀನ್ ಮಾಡಲು ಹೊರಟಿದ್ದೇವೆ. ಸೊ ಗೈಸ್, ಇವಾಗ ನಮ್ಮ ಜೀವನದ ಕನಸು ಅಂತಲೂ ಹೇಳ್ಬೋದು, ಹೊಸ ಅಧ್ಯಾಯ ಅಂತ ಹೇಳ್ಬೋದು. ಸೊ ಈ ವಿಡಿಯೋದಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಜೀವನದ ಹೊಸ ಅಧ್ಯಾಯ ಗೈಸ್. ಗೈಸ್, ಗೊತ್ತಾಗ್ತಾ ಇಲ್ಲ ಗೈಸ್, ನಿಜವಾಗ್ಲೂ ನನಗೇನು ಹೇಳಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಬಟ್ ಏನೇನೋ ನಡೆದೋಯ್ತು, ಹೇಳೋಕ್ಕಾಗಲ್ಲ ಗೈಸ್, ಅಷ್ಟು ಫೀಲಿಂಗ್ಸ್ ಇದೆ. ಏನೇನೋ ನಡೆದೋಯ್ತು ಗೈಸ್ ಒಂದು ವರ್ಷದಲ್ಲಿ. ಮೇ ಬಿ ನೆಕ್ಸ್ಟ್ ಇಯರಿಂದ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ನಿಮ್ಮ ಆಶೀರ್ವಾದ ಯಾವಾಗಲೂ ಇದೇ ಥರ ಇರಲಿ. ಆದಷ್ಟು ಶೇರ್ ಮಾಡಿ ಗೈಸ್, ಕಮೆಂಟ್ಸ್ ಮಾಡಿ, ಎಲ್ಲರೂ ಬನ್ನಿ ಗೈಸ್, ಹಾರ್ಟ್ಲಿ ವೆಲ್ಕಮ್ ಗೈಸ್. ಗೈಸ್, ನಂಗೆ ನಿಜವಾಗ್ಲೂ ಏನು ಮಾತಾಡಬೇಕು ಅಂತ ಬರ್ತಾಯಿಲ್ಲ ಗೈಸ್, ಅಳು ಬರುತ್ತೆ ನೆನೆಸ್ಕೊಂಡಾಗೆಲ್ಲ. ಮಿಸ್ ಮಾಡಬೇಡಿ, ಎಲ್ಲರೂ ಬನ್ನಿ ಅಕ್ಟೋಬರ್ 2ಗೆ. ನೆಕ್ಸ್ಟ್ ಬಂದು ಫೌಂಡೇಶನ್ಗೆ ಈ ಥರ ಪಿಲ್ಲರ್ ಹಾಕಿದ್ದಾರೆ ಗೈಸ್. ಸೊ ಇದು ನೆಕ್ಸ್ಟ್ ಮಾಡಿರೋದು. ಅದನ್ನು ಇದು ಮಾಡಿದ್ಮೇಲೆ ಈ ಥರ ಆಗಿತ್ತು ಗೈಸ್. ನಮಗೆ ನೀವೆಲ್ಲ ಅಂದ್ಕೊಂಡಿರ್ಬೋದು ಕ್ಲೈಮ್ ಆಗಿದೆ, ದುಡ್ಡು ಬಂದಿದೆ. ಇಲ್ಲ ಗೈಸ್, ಯಾವ ದುಡ್ಡು ಬಂದಿಲ್ಲ. ಇದು ಪುನಃ ನಮ್ಮ ಮಾವ ಹೆಲ್ಪ್ ಮಾಡಿದ್ದಾರೆ. ಸೊ ನಾವು ಎಕ್ಸ್ಟ್ರಾ ಲೋನ್ಸ್ ಮಾಡ್ಕೊಂಡಿದ್ದೀವಿ ನಮ್ಮ ಅಂಗಡಿಗೆ ಅಂತ. ಗೈಸ್, ಯಾವುದು ನಮಗೆ ಕ್ಲೈಮ್ ಆಗಿಲ್ಲ. ಆ್ಯಂಡ್ ಸುಮಾರು ಜನ ತಿಳ್ಕೊಂಡಿರ್ಬೋದು ಇವ್ರ ಹತ್ರ ದುಡ್ಡಿದೆ, ದುಡ್ಡು ಬಂದಿದೆ. ಇಲ್ಲ ಗೈಸ್, ಯಾವ ದುಡ್ಡು ಬಂದಿಲ್ಲ.
ಇದು ಪುನಃ ಹೊಸದಾಗಿ ಸಾಲನೆ ಗೈಸ್. ಮಾವನೂ ಹೆಲ್ಪ್ ಮಾಡಿದ್ದಾರೆ, ಮಾಧು ಮಾವ ಗೈಸ್. ಸೊ ಮಾಧು ಮಾವ ರೂಪತ್ತೆ ಮುಂದೆ ನಿಂತ್ಕೊಂಡು ಎಲ್ಲ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅಂತಾನೆ, ಥ್ಯಾಂಕ್ ಯು ಅಲ್ಲ ಗೈಸ್, ಗೊತ್ತಿಲ್ಲ, ಬಟ್ ಥ್ಯಾಂಕ್ಸ್ ಅಂತೂ ಹೇಳಿದ್ರೆ ಅದು ಕಮ್ಮಿನೇ ಗೈಸ್. ಅಷ್ಟು ಅವ್ರ ಮನೇಲಿ ಎಲ್ಲ ಬಿಟ್ಟು ನಮ್ಮ ಮನೇಲೇ ಇದ್ದು ಮುಂದೆ ನಿಂತ್ಕೊಂಡು ಕೆಲಸ ಮಾಡಿಸ್ಕೊಟ್ರು. ಸೊ ಥ್ಯಾಂಕ್ ಯು ಮಾವ ಅತ್ತೆ, ನಿಮ್ಗೆ ಯಾವಾಗಲೂ ನಾವು ಚಿರಋಣಿಯಾಗಿರ್ತೀವಿ. ನಂಗೆ ಗೊತ್ತಿಲ್ಲ ಗೈಸ್, ನಿಜವಾಗ್ಲೂ ನನಗೆ ಅಳು ಬರ್ತಿದೆ. ನನಗೆ ಈ ವಿಡಿಯೋ ಹೆಂಗೆ ಎಡಿಟ್ ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಬಟ್ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ ಗೈಸ್. ಯಾರ್ಯಾರು ನಮಗೆ ಹೆಲ್ಪ್ ಮಾಡಿದ್ದಾರೆ, ಸೊ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಗೈಸ್ ಅದು ಎಷ್ಟೆಷ್ಟು ಆಗಿದೆ ಅಂತೆಲ್ಲ ನಿಮಗೆ ಮುಂದೆ ಗೊತ್ತಾಗುತ್ತೆ ಗೈಸ್. ನನಗೆ ಇವಾಗ ನಾನು ತಿಳ್ಕೊಳಕ್ಕಾಗಿಲ್ಲ, ಯಾಕಂದರೆ ನಾನು ಡ್ಯೂಟಿ ಬರ್ತಾಯಿರ್ತೀನಿ, ಮನೇಲಿ ಆಗೋದು ಏನೂ ಗೊತ್ತಿರಲ್ಲ, ಸಂಜೆ ನಾನು ಹೋಗೋದು. ಸೊ ಅದಕ್ಕೆ ನಾನು ಎಲ್ಲ ಕೊನೆಗೆ ತಿಳ್ಕೊಂಡು ನಿಮಗೆ ಬೇರೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಮ್ಮದು ಅಂಗಡಿಯ ಜರ್ನಿ, ನಮ್ಮ ಕನಸು ಅಂತಲೇ ಹೇಳ್ಬೋದು ಗೈಸ್. ನಾನು ಖುಷಿಯಲ್ಲಿದ್ದೀನಿ, ಯಾಕಂತಂದರೆ ನಮ್ಮ ಕನಸು ದೊಡ್ಡದಾಗಿದೆ. ಸೊ ನಮ್ಮ ಕನಸು ಅಂತಲೇ ಹೇಳ್ಬೋದು. ಗೈಸ್ 2 ಶಾಪ್ ಆಗಿದೆ ಇವಾಗ. ಸೊ ಒಂದು ಗೋಡಾನ್ ಥರ ಮತ್ತು ನಮ್ಮದು ಕಬ್ನಾಲಿತ್ತು. ನಮ್ಮ ಅಂಗಡಿ ಹೋದಾಗ ನಮಗೆ ಕೈ ಹಿಡ್ದಿದ್ದು ಅಂದರೆ ನಮ್ಮ ಕಬ್ನಾಲು ಗೈಸ್. ಸೊ ನಾವು ಅದರಲ್ಲೂ ಜೀವನ ಮಾಡಿದ್ದೀವಿ, ಯಾವ ದುಡ್ಡು ಬಂದಿಲ್ಲ ಗೈಸ್, ಅದಂತೂ ನಿಜವಾಗ್ಲೂ ಸತ್ಯ. ಸೊ ಕೆಲವು ಜನ ಹಂಗೆ ತಿಳ್ಕೊಂಡಿದ್ದಾರೆ. ಸೊ ಇಲ್ಲ ಗೈಸ್, ನಿಮಗೆ ಯಾರಾದರೂ ತಪ್ಪು ಇದೇನಾದರೂ ಕೊಟ್ಟಿದ್ದರೆ ಅದನ್ನ ಸರಿ ಮಾಡ್ಕೊಳ್ಳಿ ಗೈಸ್. ಸೊ ಯಾವ ದುಡ್ಡು ನಮಗೆ ಕ್ಲೈಮ್ ಆಗಿಲ್ಲ, ಅದಂತೂ ಸತ್ಯ. ಇದು ಎಕ್ಸ್ಟ್ರಾ ಲೋನ್ಸು, ಬಿಸ್ನೆಸ್ ಲೋನ್ಸ್ ಅಂತ ಮಾಡಿದ್ದಾರೆ. ಸೊ ಅದೆಲ್ಲ ಕ್ಲೈಮ್ ಆಗಿದೆ. ನಾವು ಅದನ್ನು ಮಾಡಿಕೊಂಡು ಯಾವುದೂ ಫ್ರೀ ಆಗಿಲ್ಲ ಗೈಸ್. ಮಾವನ ಕಡೆಯಿಂದ ತುಂಬ ಹೆಲ್ಪ್ ಆಗಿದೆ ಗೈಸ್, ತುಂಬ ಅಂದರೆ ತುಂಬ ಹೇಳೋಕ್ಕಾಗಲ್ಲ ಗೈಸ್, ಅಷ್ಟು ತುಂಬ ಹೆಲ್ಪ್ ಆಗಿದೆ ಮಾಧು ಮಾವನ ಕಡೆಯಿಂದ. ಸೊ ಥ್ಯಾಂಕ್ ಯು ಮಾಧು ಮಾವ ರೂಪತ್ತೆ, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ, ಯಾರೂ ಈ ಥರ ಮಾಡಿಕೊಡಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಅಲ್ಲ, ಅದಂತೂ ಸತ್ಯ ಗೈಸ್. ನೆಕ್ಸ್ಟು ನಮ್ಮ ಕಸ್ಟಮರ್ಸು ಇವಾಗಲೂ ಫೀಲ್ ಮಾಡ್ಕೋತಿದ್ರು ಗೈಸ್. ನಂಗೆ ಗೊತ್ತಿಲ್ಲ, ನನ್ನ ವೀಡಿಯೋಸು ನನ್ನ ಕಸ್ಟಮರ್ಸ್ ನೋಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಕಸ್ಟಮರ್ ಅಂತ ಹೇಳ್ಬಾರ್ದು, ದೇವರು, ಅವರಿಂದನೇ ನಾವುಗಳು ಗೈಸ್. ಸೊ ನಿಮ್ಮಿಂದನೂ ತುಂಬ ಹೆಲ್ಪ್ ಆಗಿದೆ. ಸೊ ತುಂಬ ಫೀಲ್ ಮಾಡ್ಕೋತಿದ್ರು, ನಿಮ್ಮ ಅಂಗಡಿ ಇಲ್ದೇ ನಮಗೆ ಕಷ್ಟ ಆಗುತ್ತೆ, ನಾವು ದೂರ ಹೋಗ್ಬೇಕು, ಟೌನ್ ಗಂಟ ನಡ್ಕೊಂಡು ಹೋಗಬೇಕು ಅಂತ. ಸೊ ಇನ್ಮೇಲೆ ಬೇಜಾರು ಬೇಡ, ನಾವು ಪುನಃ ರಿಟರ್ನ್ ಬ್ಯಾಕ್ ಆಗಿದ್ದೀವಿ. ಸೊ ಅಕ್ಟೋಬರ್ 2 ನಿಮ್ಗೆ ಯಾವ ಬೇಜಾರು ಇಲ್ಲ, ನಾವು ಬ್ಯಾಕ್ ಆಗಿದ್ದೀವಿ. ಸೊ ಗೈಸ್, ನಮ್ಮ ಅಂಗಡಿ ಕಸ್ಟಮರ್ಸ್ಗೆ ಥ್ಯಾಂಕ್ ಯು. ಕಸ್ಟಮರ್ಸ್ ಅಲ್ಲ ನೀವು, ದೇವರೇ, ಯಾಕಂದರೆ ನಿಮ್ಮಿಂದಲೇ ನಾವು. ನಾನು ಖುಷಿಲಿ ಬೇಜಾರಲ್ಲಿ ಏನು ಮಾತಾಡ್ತಾ ಇದ್ದೀನಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಗೈಸ್. ಈ ವ್ಲಾಗ್ ಹೆಂಗೆ ಎಡಿಟ್ ಮಾಡೋದಂತ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಾಯಿಲ್ಲ. ಸೊ ಇದು ನಮ್ಮ ಅಂಗಡಿ ಔಟ್ಪುಟ್ ಫುಲ್ಲು ಖಾಲಿ ಇದ್ದಾಗ. ಸೊ ನಾವು ಒಂದೊಂದಾಗಿ ಜೋಡಿಸ್ಕೊಂಡು ಹೋಗ್ತಾಯಿದ್ದೀವಿ ಗೈಸ್. ಸೊ ಇವಾಗ 90% ಆಗಿದೆ. ಇನ್ನು 10% ನೀವು ಅಕ್ಟೋಬರ್ 2 ಪೂರ ನೋಡ್ತೀರಾ. ಇದರಲ್ಲಿ ಫುಲ್ ವೀಡಿಯೋಸ್ ಇಲ್ಲ, ನಾನು ಇರೋದನ್ನ ಹಾಕಿದ್ದೀನಿ, ಯಾಕಂದರೆ ಮತ್ತೆ ನಾನು ಬ್ಯುಸಿ ಆದೆ ಗೈಸ್. ಅಕ್ಕನ ಮದುವೆ ಇತ್ತು, ತುಂಬ ಕಷ್ಟ ಆಯಿತು ನನಗೆ ಈ ಮಂತಲ್ಲಿ. ಎಲ್ಲ ಪ್ರಣಾಮ್ ಒಂದಿಬ್ರು ಹುಡುಗರನ್ನ ಸೇರಿಸ್ಕೊಂಡು ಮಾಡಿದ್ರು, ಸಂತು ಅಂತ. ಸೊ ಅವರಿಬ್ರಿಗೂ ಥ್ಯಾಂಕ್ ಯು. ಪ್ರಣಾಮ್ ತುಂಬ ಕಷ್ಟಪಟ್ಟಿದ್ದಾರೆ ಗೈಸ್, ಅದು ಹೇಳಿದ್ರೆ ಆಗಲ್ಲ ಗೈಸ್. ನಮ್ಮನ್ನ ಹತ್ರದಿಂದ ನೋಡಿರೋರಿಗೆ ಗೊತ್ತಿರುತ್ತೆ. ಸೊ ಯಾರ್ಯಾರ್ದೋ ಮಾತು ಕೇಳಿಕೊಂಡು ನೀವು ಅದೇ ಥರ ನಂಬೇಡಿ ಗೈಸ್. ಸೊ ಇರೋ ಸತ್ಯ ನಮಗೆ ಗೊತ್ತಿದೆ, ನಮ್ಮನ್ನ ಗೊತ್ತಿರೋರಿಗೆ ಅದು ಗೊತ್ತಿದೆ. ಸೊ ಇದು ನಮ್ಮದು ಜರ್ನಿ ಆಗಿದೆ ಗೈಸ್. ಅಕ್ಟೋಬರ್ 2 ಹೊಸ ಲೈಫ್ ಅಂತಲೇ ಹೇಳ್ಬೋದು. ಗೈಸ್ ಸೊ ನಮ್ಮ ಅಂಗಡಿಲಿ ಗೈಸ್ ಎಲೆಕ್ಟ್ರಿಕ್ಸ್ ಐಟಮ್ಸ್ ಅಂದರೆ ಟಾರ್ಚ್ ಐಟಮ್, ಚಾರ್ಜರ್ ಐಟಮ್ಸ್,
ದೊರೆಯುತ್ತೆ, ಬಲ್ಬ್ಸ್ ಎಲ್ಲ ದೊರೆಯುತ್ತೆ. ನೆಕ್ಸ್ಟ್ ಒಂದು ಐಟಮ್ಸ್, ಎಲ್ಲ ಐಟಮ್ಸ್, ದಿನಸಿ ಐಟಮ್ಸ್ ಎಲ್ಲ ಇರುತ್ತೆ. ಮತ್ತು ಹೋಮ್ ಮೇಡ್ ಪೌಡರ್ಸ್, ಚಿಲ್ಲಿ ಪೌಡರ್, ಸಾಂಬಾರ್ ಪೌಡರ್, ಟರ್ಮರಿಕ್ ಪೌಡರ್ ಎಲ್ಲ ಸಿಗುತ್ತೆ. ನೆಕ್ಸ್ಟ್ ಬಂದು ಜ್ಯೂಸ್ ಅಂಗಡೀಲಿ ಪಕ್ಕದಲ್ಲಿ ಜ್ಯೂಸಸ್, ಫ್ರೂಟ್ಸ್ ಜ್ಯೂಸಸ್, ಕಾಫಿ ಟೀ, ನೆಕ್ಸ್ಟು ಕಬ್ನಾಲ್ ಜ್ಯೂಸ್ ಆಗಿರುತ್ತೆ ಗೈಸ್. ಸೊ ಎಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ಬನ್ನಿ ಗೈಸ್, ಮಿಸ್ ಮಾಡಬೇಡಿ. ಇದು ಒಂದು 20% ಆಗಿರೋ ವಿಡಿಯೋ, ಇದು ಪ್ರಣಾಮ್ ಮಾಡಿರೋ ವಿಡಿಯೋ. ಇದೊಂದು 50% ಆಗಿತ್ತು, 50 ಅಲ್ಲ, ಒಂದು 70% ಆಗಿತ್ತು ಗೈಸ್. ಇವಾಗ ಫುಲ್ ಕಂಪ್ಲೀಟ್ ಆಗಿದೆ. ಸೊ ನಾನಿನ್ನೂ ಅಂಗಡಿ ಕಡೆ ಹೋಗಿಲ್ಲ, ನಂಗೆ ಟೈಮೇ ಇರಲಿಲ್ಲ. ಫುಲ್ ವಿಡಿಯೋನ ನಾನು ನಿಮಗೆ ನೆಕ್ಸ್ಟ್ ಅಂಗಡಿ ಪೂಜೆ ವಿಡಿಯೋದಲ್ಲಿ ಆ್ಯಡ್ ಆಗ್ತೀನಿ. ಇವತ್ತು ನಾನು ನಿಮ್ಮನ್ನ ವೆಲ್ಕಮ್ ಮಾಡೋಕ್ಕೆ ಇಷ್ಟು ವಿಡಿಯೋನ ನಿಮಗೆ ಹಾಕಿರೋದು ಗೈಸ್. ಸೊ ಯಾರೂ ಮಿಸ್ ಮಾಡಲ್ಲ ತಾನೇ, ನೀವು ಬಂದೇ ಬರ್ತೀರಾ ಅಂತ ನಂಗೆ ಗೊತ್ತು. ಅಕ್ಟೋಬರ್ 2ಗೆ ಹಾರ್ಟ್ಲಿ ವೆಲ್ಕಮ್ ಗೈಸ್. ಬೆಳಗ್ಗೆ ಪೂಜೆ ಇರುತ್ತೆ, ಹೋಮ ಇರುತ್ತೆ. ಸೊ ಎಲ್ಲರೂ ಅಟೆಂಡ್ ಮಾಡಿ ಅಂತ ಕೇಳ್ಕೊಳುತ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್. ಏನಾದರೂ ತಪ್ಪಿದರೆ ಕ್ಷಮಿಸಿ ಗೈಸ್.